ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅನ್ನೋದು ಬರೀ ಹೆಸರಲ್ಲ, ಅದು ಒಂದು ಫೀಲಿಂಗ್, ಎಮೋಷನ್. ಎಷ್ಟೋ ಜನರಿಗೆ ಸ್ಫೂರ್ತಿ, ಧೈರ್ಯ, ಛಲ ಇದನ್ನೆಲ್ಲ ಸೇರಿಸಿದ್ರೆ ವಿಷ್ಣುವರ್ಧನ್. ಕೆಲವು ವ್ಯಕ್ತಿಗಳಿಗೆ, ವಸ್ತುಗಳಿಗೆ, ನೆನಪುಗಳಿಗೆ ರಿಪ್ಲೇಸ್ಮೆಂಟೇ ಇರಲ್ಲ. ಆ ತರ ರಿಪ್ಲೇಸ್ಮೆಂಟೇ ಇಲ್ದೇ ಇರೋಂಥ ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುದಾದ ಇರೋವಾಗ ಕನ್ನಡ ಚಿತ್ರರಂಗದಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಫ್ಯಾಮಿಲಿ ಓರಿಯೆಂಟೆಡ್ ಆಗಿತ್ತು. ಕಾರಣ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ ಆ ಫಿಲಂ ಸಕ್ಸಸ್ ಆದ್ಮೇಲೆ ಸುಮಾರು ಆಕ್ಟರ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಆ ತರ ಸಿನಿಮಾಗಳನ್ನ ಮಾಡಕ್ಕೆ ಮುಂದೆ ಬರೋರು. ವಿಷ್ಣುವರ್ಧನ್ ಅವರು ಇಲ್ಲದೆ ಯಾವ ತರ ಸಿನಿಮಾ ಮಾಡ್ಬೇಕಂತ ಗೊತ್ತಿಲ್ಲದೆ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಸಕ್ಸಸ್ ಗಳನ್ನ ನೋಡಿ ಅದರಲ್ಲಿ ಇನ್ಸ್ಪೈರ್ ಆಗಿ ನಾವು ಈ ತರ ಸಿನಿಮಾಗಳನ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಏನೋ ಅಂತ ಅದನ್ನ ಫಾಲೋ ಮಾಡಿಕೊಂಡು ಕೆಲವು ಸಿನಿಮಾಗಳು ಸಕ್ಸಸ್ ಆಗೋದು, ಇನ್ನು ಕೆಲವು ಸಿನಿಮಾಗಳು ಫ್ಲಾಪ್ ಆಗೋದು, ಆ ತರ ಇದುವರೆಗೂ ಓಡ್ತಾ ಇರುವಂತ ಕನ್ನಡ ಸಿನಿಮಾ ಯಾವಾಗ ಬದಲಾಗುತ್ತೆ ಅಂತ ಸುಮಾರು ಆಡಿಯನ್ಸ್ ವೈಟ್ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಟ್ರೆಂಡ್ ಬದಲಾಗಿದೆ. ಯಂಗಸ್ಟರ್ಸ್ ಜಾಸ್ತಿ ನೋಡ್ತಾ ಇದ್ದಾರೆ ಸಿನಿಮಾನ, ರೌಡಿಸಮ್ ಸಿನಿಮಾಗಳನ್ನ, ಆಕ್ಷನ್ ಸಿನಿಮಾಗಳನ್ನೇ ನೋಡ್ತಾರೆ ಅಂತ ಕೆಲವು ಫಿಲ್ಮ್ ಪ್ರೊಡ್ಯೂಸರ್ಸ್ ಮತ್ತು ಟೆಕ್ನಿಷಿಯನ್ಸ್ ಹೇಳೋದು. ಇವಾಗ ಎಲ್ಲರೂ ಟಿವಿಗೆ ಅಡಿಟ್ ಆಗ್ಬಿಟ್ಟವ್ರೆ. ಟಿವಿನಲ್ಲೇ ಎಲ್ಲಾ ತರವಾದ ಫ್ಯಾಮಿಲಿ ಡ್ರಾಮಾನು ಬಂದ್ಬಿಡುತ್ತೆ. ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಿದ್ರೆ ಥಿಯೇಟರ್ ಯಾರು ಬರಲ್ಲ ಅಂತ ಹೇಳ್ತಾರೆ. ಎಂತ ಒಂದು ಸ್ಟೇಟ್ಮೆಂಟ್. ನನ್ನ ಪ್ರಶ್ನೆ, ಫ್ಯಾಮಿಲಿ ಸಬ್ಜೆಕ್ಟ್ ಅಲ್ಲಿ ಆಕ್ಟ್ ಮಾಡುವಂತ ನಟ ಕನ್ನಡದಲ್ಲಿ ಯಾರಿದ್ದಾರೆ? ಶಿವಣ್ಣ ಮತ್ತು ರವಿ ಮಾಮನ ಬಿಟ್ಟು ಬೇರೆ ಯಾರಾದ್ರೂ ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋ ಅಂತ ಔಟರ್ ಅಂದ್ರೆ ನಿಮ್ಮ ಫಿಸಿಕ್, ಬಾಡಿ ಲ್ಯಾಂಗ್ವೇಜ್, ಆ ಪರ್ಸನಾಲಿಟಿ ಅಂದ್ರೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಪರ್ಸನಾಲಿಟಿ ನಿಮ್ಗೆ ಯಾರಿಗಾದ್ರೂ ಇದೆಯಾ? ನೀವ್ ಯಾರಾದ್ರೂ ಬೆಳೆಸ್ಕೊಂಡಿದ್ದೀರಾ? ಅದನ್ನ ಯಾರು ಇಲ್ಲ. ಎಲ್ರಿಗೂ 25 ವಯಸ್ಸು ಬೆಲೋನೆ, ಅಥವಾ 28ರಿಂದ 29. ಪೊಲೀಸ್ ಆಫೀಸರ್ಸ್ ಅಥವಾ ಕಾಲೇಜ್ ಹುಡುಗ ಅಥವಾ ಶ್ರೀಮಂತರ ಮಗ ತರನೇ ಮಾಡ್ಕೊಂಡ್ ಬರ್ತಾ ಇದಾರೆ. ಅವರು ಒಂದು ಇಮೇಜ್ ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ನಮ್ ಫ್ಯಾನ್ಸ್ಗೆ ಈ ತರ ಸಿನಿಮಾನೇ ಇಷ್ಟ ಆಗುತ್ತೆ, ಈ ತರ ಸಿನಿಮಾ ಮಾಡಿದ್ರೆ ಇಷ್ಟ ಆಗಲ್ಲ, ಈ ತರ ಅವರವರೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಕ್ಕೆ ತಕ್ಕಾದ ಡೈರೆಕ್ಟರ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದಾರೆ. 90s ಅಲ್ಲೂ ರೌಡಿಸಮ್ ಸಿನಿಮಾ ಬರ್ತಾ ಇತ್ತು. ಕಮಲ್ ಹಾಸನ್ ಅವರ ನಾಯಗನ್, ರಜನಿಕಾಂತ್ ಅವರ ದಳಪತಿ, ನಾಗಾರ್ಜುನ ಅವರ ಶಿವ, ಇದೆಲ್ಲ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಮಾತ್ರ ಅಲ್ಲ, ಸುಮಾರು ಲ್ಯಾಂಗ್ವೇಜ್ ಗಳಲ್ಲಿ ಅಪ್ರಿಶಿಯೇಟ್ ಮಾಡಿರುವಂತಹ ಸಿನಿಮಾಗಳು. ಈ ತರ ಸಿನಿಮಾಗಳು ಬಂದ್ರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದರಿಂದ ಯಾವ ಇನ್ಸ್ಪೈರ್ ಆಗದೆ ಸುಪ್ರಭಾತ, ದಾದಾ, ಲಯನ್ ಜಗಪತಿ ರಾವ್, ಮತ್ತೆ ಹಾಡಿತು ಕೋಗಿಲೆ, ಹಾಲುಂಡ ತವರು ಅಂತ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡ್ತಾ ಇದ್ರು. ಒಂದು ಸೀಸನ್ ಅಲ್ಲಿ ಆಕ್ಷನ್ ಹೀರೋ, ಆಂಗ್ರಿ ಹೆಂಗ್ ಮ್ಯಾನ್ ಅಂತಾನೆ ಹೆಸರು ಮಾಡಿರುವಂತ ವಿಷ್ಣುವರ್ಧನ್ ಅವರು ನಂತರ ದಿನಗಳಲ್ಲಿ ಅವರ ಸ್ಟೈಲ್ ಆಫ್ ಸಿನಿಮಾಗಳನ್ನ ಬದಲಾಯಿಸಿ ಎಲ್ಲಾ ತರವಾದ ಪಾತ್ರಗಳನ್ನು ಮಾಡಿ, ಸ್ಕೂಲ್ ಮಾಸ್ಟರ್ ಆಗಿನೋ, ಮಿಲಿಟರಿ ಆಫೀಸರ್ ಆಗಿ, ಡಾಕ್ಟರ್ ಆಗಿ, ಲಾಯರ್ ಆಗಿ, ಪೊಲೀಸ್ ಆಫೀಸರ್ ಆಗಿ, ಕಳ್ಳನಾಗಿ, ಭಿಕ್ಷುಕನಾಗಿ, ದೈವ ಭಕ್ತನಾಗಿ, ದೇಶ ಪ್ರೇಮಿಯಾಗಿ, ಪಬ್ಲಿಕ್ ನ ರೆಸ್ಕ್ಯೂ ಮಾಡೋ ಕಮಾಂಡೋ ಆಗಿ, ರಾಜನಾಗಿ, ಜವಾಬ್ದಾರಿ ಇರುವಂತ ಮಗನಾಗಿ, ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ, ದೇಶನ ಕಾಯೋ ಯೋಧನಾಗಿ, ವಿಷ್ಣುದಾದ ಆಕ್ಟ್ ಮಾಡಿರೋ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನವಾದ ಪಾತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಎಕ್ಸಾಂಪಲ್ ಆಗಿ ನಿಂತವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಮಲಯಾಳಂ ಅಲ್ಲಿ ದೃಶ್ಯಂ ಸಿನಿಮಾ ನೋಡುವಾಗ ಆ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ಇದ್ದಿದ್ದರೆ ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಆ ಸಿನಿಮಾದ ರೇಂಜ್ ಇನ್ನೊಂದು ಕಡೆ ಹೋಗ್ತಾ ಇತ್ತು. ಅದರಿಂದ ರವಿಚಂದ್ರನ್ ಅವರು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ರವಿಚಂದ್ರನ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದ್ರೆ ವಿಷ್ಣುವರ್ಧನ್ ಅವರು ಇದ್ದಿದ್ದಾರೆ ಆ ಸಿನಿಮಾದ ರೇಂಜ್ ಬೇರೆ ತರ ಇರ್ತಾ ಇತ್ತು. ಇದು ಬರೀ ನಾನ್ ಮಾತ್ರ ಹೇಳ್ತಾ ಇಲ್ಲ, ಆ ಸಿನಿಮಾದ ಡೈರೆಕ್ಟರ್ ಪಿ ವಾಸು ಅವರು ಇದನ್ನೇ ಹೇಳಿದ್ರು. ಅದೇ ತರ ಇವಾಗ ಮೋಹನ್ ಲಾಲ್ ಅವರು ತುಡಾರಮ್ಮನ ಒಂದು ಫಿಲ್ಮ್ ಮಾಡಿದ್ರು, ತುಂಬಾ ಒಳ್ಳೆ ಸಿನಿಮಾ, ಸೇಮ್ ದೃಶ್ಯಂ ತರಾನೇ. ಆ ಸಿನಿಮಾ ನೋಡುವಾಗ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ ಪಾತ್ರದಲ್ಲಿ ಇದ್ದಿದ್ದಾರೆ. ಆ ಬಾಡಿ ಲ್ಯಾಂಗ್ವೇಜ್ ಮತ್ತು ಫೇಸ್ ಎಕ್ಸ್ಪ್ರೆಷನ್ಸ್ ಮೂಲಕ ಆ ಸೀನ್ ನ ಯಾವ ತರ ಪ್ರೆಸೆಂಟ್ ಮಾಡಬಹುದು ಅಂತ ಯೋಚನೆ ಮಾಡುವಾಗ ಅದ್ಭುತವಾದ ನಟನ ಕನ್ನಡ ಸಿನಿಮಾ ಕಳ್ಕೊಂಡ್ಬಿಡ್ತು ಅಂತಾನೆ ನಾನು ಹೇಳ್ತೀನಿ. ಮತ್ತೆ ಅಂತ ಒಂದು ನಟ ಕನ್ನಡ ಚಿತ್ರರಂಗಕ್ಕೆ ಸಿಗೋದು ತುಂಬಾ ಕಷ್ಟ. ಇವಾಗ ಬರೋ ಸಿನಿಮಾಗಳು ಆಕ್ಷನ್ಸ್, ವೈಲೆನ್ಸ್, ಸಿನಿಮಾ ಪೂರ್ತಿ ರಕ್ತ, ಈ ತರ ಸಿನಿಮಾಗಳೇ ಬರ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಕೊರೋನಾ ನಂತರ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಆಗಿ ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲೂ ಈ ವೈಲೆನ್ಸ್ ಇಲ್ದ ಸಿನಿಮಾನೇ ಇಲ್ಲ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿದ್ದಾರೆ. ಹೊರಗಡೆ ದೊಡ್ಡ ಮಟ್ಟಕ್ಕೆ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬರ್ದೆ ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಸಿನಿಮಾಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಆ ಆಡಿಯನ್ಸ್ ಗಳನ್ನ ಟೋಟಲಿ ಮರ್ತೋಗಿ ಯಂಗಸ್ಟರ್ಸ್ಗೋಸ್ಕರ ಸಿನಿಮಾ ಮಾಡ್ತೀನಿ ಅಂತ ಈ ತರ ವೈಲೆನ್ಸ್ ಸಿನಿಮಾಗಳನ್ನ ಮಾಡ್ಕೊಂಡಿರೋದು ಎಷ್ಟು ಒಳ್ಳೆಯದು ಅಂತ ಗೊತ್ತಿಲ್ಲ. ಫ್ಯಾಮಿಲಿ ಸಬ್ಜೆಕ್ಟ್ ಯಾವ್ದು ಓಡಿದೆ ಅಂತ ಕೇಳಬಹುದು. ತಮಿಳಲ್ಲಿ ಕಡೈಕುಟ್ಟಿ ಸಿಂಗಂ, ತಲೈವನ್ ತಲೆವಿ, ಮಾಮನ್, ಮಲಯಾಳಂ ಅಲ್ಲಿ ತೊಡರುಂ ಎಲ್ಲ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳು. ಬಟ್ ನಾವು ಅದನ್ನೆಲ್ಲ ಬಿಟ್ಟು ಹೀರೋ ಅಂದ್ರೆ ಪೊಲೀಸ್ ಆಫೀಸರು, ಡಾನ್, ಅದಕ್ಕೆ ಆಪೋಸಿಟ್ ವಿಲನ್ಗಳು,
ಅದರಲ್ಲಿ ಚಾಕು, ಮಚ್ಚು, ಗನ್ ಅಂತ ಹೀಗೆ ಹೋಗ್ತಾ ಇರೋದು. ಎಲ್ಲೂ ಹೋಗಿ ಸೇರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ವಿಷ್ಣುವರ್ಧನ್ ಅವರು ಭಾಷಾ ಸಿನಿಮಾ ಮಾಡುವಾಗ್ಲೂ ಈ ತರ ರೌಡಿಸಂ ಸಿನಿಮಾ, ಡಾನ್ ಸಿನಿಮಾ ಬೇಡ ಅಂತಾನೆ ಹೇಳಿದ್ರು. ಇದು ಒಂದೇ ಒಂದು ಸಿನಿಮಾ ಮಾಡಿ ಅಂತ ವಿಷ್ಣುವರ್ಧನ್ ಅವ್ರ ಮಗಳಾದ ಕೀರ್ತಿ ವಿಷ್ಣುವರ್ಧನ್ ಅವರು ಒತ್ತಾಯದಿಂದ ಆ ಒಂದು ಸಿನಿಮಾನ ಮಾಡಿದ್ರು. ಅದರಲ್ಲಿ ವೈಲೆನ್ಸೇ ಇಲ್ಲ, ಆದರೂ ಸಿನಿಮಾಗಳನ್ನ ಮಾಡೋದು ಅವಾಯ್ಡ್ ಮಾಡಿದ್ರು. ಕೋಟಿಗೊಬ್ಬ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ, ಥಿಯೇಟರ್ಗಳಲ್ಲಿ 200 ದಿನ ಓಡಿರುವಂತ ಸಿನಿಮಾ. ಆದರೂ ವಿಷ್ಣುವರ್ಧನ್ ಅವರು ಆ ತರ ಸಿನಿಮಾಗಳನ್ನ ಮಾಡದೆ ಸೊಸೈಟಿಗೆ ಯಾವ ತರ ಸಂದರ್ಶನ ನಾವು ಕೊಡ್ತೀವಿ ಅಂತ ವಿಷ್ಣು ಸೇನಾ, ಸಿರಿವಂತ, ವೀರಪ್ಪ ನಾಯಕ, ಸೂರ್ಯವಂಶ, ವರ್ಷ ಅಂತ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋ ಸಿನಿಮಾಗಳನ್ನ ಕೊಡ್ತಾ ಬಂದ್ರು. ಆ ಸಿನಿಮಾಗಳು ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳು ಆಯ್ತು. ವಿಷ್ಣು ಸರ್ ಇದ್ದಿದ್ದರೆ ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇತ್ತು. ವಿಷ್ಣು ಸರ್ ರಿಯಲಿ 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 ಹೊರಗಡೆ ದೊಡ್ಡ ಮಟ್ಟಕ್ಕೆ ಫ್ಯಾಮಿಲಿ ಆಡಿಯನ್ಸ್ ಅಂತ ಏನಿದಾರೋ ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದಾರ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.